ಹಲೋ ಫ್ರೆಂಡ್ಸ್, ನಾವಿವತ್ತು ಘಾತಾಂಕಗಳು ಅನ್ನುವಂಥ ಪಾಠದ ಒಂದು ಲೆಕ್ಕಗಳನ್ನ ತಿಳ್ಕೊಳ್ಳೋಣ. ಅದೇ ರೀತಿಯಾಗಿ ಇಲ್ಲಿ ಮೊದಲನೇದಾಗಿ ನಾವು ಏನ್ ಕಲ್ತಿದ್ದೇವೆ ಅಂದ್ರೆ ಘಾತಾಂಕಗಳ ನಿಯಮದ ಮೇಲೆ ಲೆಕ್ಕಗಳನ್ನ ಬಿಡಿಸಬೇಕಾಗಿದೆ. ಹಾಗಾದ್ರೆ ನಮ್ಗೆ ಈಗಾಗಲೇ ನಾವು ಕಲ್ತಿದ್ದೇವೆ ಘಾತಾಂಕಗಳ ಮೊದಲನೇ ನಿಯಮ. ಘಾತಾಂಕಗಳ ಮೊದಲನೇ ನಿಯಮ ನಮ್ಗೆ ಏನ್ ಹೇಳ್ತಾ ಇದೆ ಅಂದ್ರೆ ಎ ಘಾತಾಂಕ ಎಂ ಗುಣಾಕಾರ ಎ ಘಾತಾಂಕ ಎನ್ ಇಸ್ ಈಕ್ವಲ್ ಟು ಎ ಘಾತಾಂಕ ಎಂ ಪ್ಲಸ್ ಎನ್. ಹೌದಾ? ಇದು ಘಾತಾಂಕಗಳ ಮೊದಲನೇ ನಿಯಮವನ್ನು ನಾವು ಕಲ್ತಿದ್ದೇವೆ. ಇದರ ಮೇಲೆ ಲೆಕ್ಕಗಳನ್ನು ಸಹ ನಾವು ಮಾಡಿದ್ದೇವೆ. ಅದೇ ರೀತಿಯಾಗಿ ನಾವು ಘಾತಾಂಕಗಳ ಎರಡನೇ ನಿಯಮವನ್ನು ಕಲ್ತಿದ್ದೇವೆ. ಎ ಘಾತಾಂಕ ಎಂ ಭಾಗಾಕಾರ ಎ ಘಾತಾಂಕ ಎನ್ ಇಸ್ ಈಕ್ವಲ್ ಟು ಎ ಘಾತಾಂಕ ಎಂ ಮೈನಸ್ ಎನ್. ಇದು ಘಾತಾಂಕಗಳ ಎರಡನೇ ನಿಯಮ ಆಗಿದೆ. ಇದು ಘಾತಾಂಕಗಳ ಒಂದನೇ ನಿಯಮ, ಇದು ಘಾತಾಂಕಗಳ ಎರಡನೇ ನಿಯಮ. ಇಲ್ಲಿ ಎ ಅಂದ್ರೆ ಏನಾಗ್ತಾ ಇದೆ? ಆಧಾರ ಸಂಖ್ಯೆ. ಎಂ ಮತ್ತು ಎನ್ ಗಳು ಏನಾಗಿದ್ದಾವೆ? ಘಾತ ಸೂಚಿಗಳು ಆಗಿದ್ದಾವೆ. ಹಾಗಾದ್ರೆ ಇದು ಒಂದನೇದಾಯ್ತು, ಇದು ಎರಡನೇದಾಯ್ತು. ಇವತ್ತು ನಾವೇನ್ ಮಾಡೋಣ? ಘಾತಾಂಕಗಳ ಮೂರನೇ ನಿಯಮವನ್ನ ಕಲಿಯೋಣ. ಘಾತಾಂಕಗಳ ಮೂರನೇ ನಿಯಮ. ನೋಡಿ ಏನ್ ಹೇಳ್ತಾ ಇದೆ ನೋಡೋಣ. ಘಾತಾಂಕಗಳ ಮೂರನೇ ನಿಯಮ ಎ ಘಾತಾಂಕ ಎಂ ರೇಸ್ ಟು ಎನ್ ಇಸ್ ಈಕ್ವಲ್ ಟು ಎ ರೇಸ್ ಟು ಎಂ ಎನ್. ಎಂ ಎನ್ ಅಂದ್ರೆ ಎಂ ಗುಣಾಕಾರ ಎನ್. ಇದನ್ನ ಹೀಗೂ ಬರೀಬಹುದು ಅಥವಾ ಎ ಘಾತಾಂಕ ಎಂ ಎನ್ ಅಂತ ಕೂಡ ಬರೀಬಹುದು. ಹಾಗಾದ್ರೆ ಈ ರೀತಿಯಲ್ಲಿ ಇದ್ದಾಗ ಅಂದ್ರೆ ಆಧಾರ ಸಂಖ್ಯೆ ಒಂದೇ, ಇಲ್ಲಿ ಘಾತಾಂಕಗಳು ಎರಡಿದ್ದಾಗ ಇವೆರಡನ್ನು ಏನ್ ಮಾಡಿಬಿಡುವುದು? ಗುಣಾಕಾರ ಮಾಡಿಬಿಡುವುದು. ಹೌದಾ? ಇದು ಏನಾಗಿದೆ? ಘಾತಾಂಕಗಳ ಮೂರನೇ ನಿಯಮ ಆಗಿದೆ. ಹಾಗಾದ್ರೆ ಇದರ ಮೇಲೆ ನಾವು ಏನ್ ಮಾಡೋಣ? ಲೆಕ್ಕಗಳನ್ನ ಬಿಡಿಸೋಣ. ಬನ್ನಿ, ಒಂದು ಲೆಕ್ಕವನ್ನು ತೆಗೆದುಕೊಳ್ಳೋಣ. 2 ಘಾತಾಂಕ 3 ಘಾತಾಂಕ 4. ಹೌದಾ? ಈಗ ನೋಡಿ, ಆಧಾರ ಸಂಖ್ಯೆ 2 ಇದು ಹೇಗಿದೆ ಹಾಗೆ ಇಡೋಣ. ಈಗ ಏನ್ ಮಾಡ್ಬೇಕು? ಇವನ್ನೆರಡು ಏನ್ ಮಾಡ್ಬೇಕು? ಗುಣಾಕಾರ ಮಾಡ್ಬೇಕು. 3 ಗುಣಾಕಾರ 4. ಹಾಗಾದ್ರೆ ಎಷ್ಟಾಗ್ತಾ ಇದೆ ನೋಡಿ. 2 ಹಾಗೆ ಬರೀರಿ. 3 4 ಎಷ್ಟಾಗುತ್ತೆ? 12. ಹಾಗಾದ್ರೆ 2ರ ಘಾತ 12 ಈ ರೀತಿಯಾಗಿ ನಾವು ಲೆಕ್ಕಗಳನ್ನ ಮಾಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇನ್ನೊಂದು ಲೆಕ್ಕವನ್ನು ನೋಡೋಣ. ಮೈನಸ್ ತಗೊಳ್ಳೋಣ. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ತಗೊಂಡು -5 ಹೌದಾ? -5 ಇಲ್ಲಿ ಇದರ ಘಾತವನ್ನು 4 ಬರೆಯೋಣ. ಅದೇ ರೀತಿಯಲ್ಲಿ ಇಲ್ಲೊಂದು ಘಾತಾಂಕ 3 ಬರೆಯೋಣ. ನೋಡಿ, -5 ಇಲ್ಲಿ ಏನಾಗ್ತಾ ಇದೆ? m ಇಂಟು n ಆಗ್ತಾ ಇದೆ. m ಅಂದ್ರೆ ಎಷ್ಟಿದೆ? 4 ಗುಣಾಕಾರ 3. ಹಾಗಾದ್ರೆ -5 ಘಾತ 12. ಹೌದಾ? ಇದು ಕೂಡ ಇಲ್ಲಿ +2 ಇದೆ, ಇಲ್ಲಿ -5 ಇದೆ. ಹಾಗಾದ್ರೆ ಇವೆರಡಕ್ಕೂ ಕೂಡ ಈ ಸೂತ್ರ ಅಪ್ಲೈ ಆಗುತ್ತೆ. ಹಾಗಾದ್ರೆ ಎ ಅನ್ನುವಂಥದ್ದು ಧನ ಪೂರ್ಣಾಂಕನೂ ಆಗಿರಬಹುದು, ಋಣ ಪೂರ್ಣಾಂಕನೂ ಕೂಡ ಆಗಿರಬಹುದು. ಹೌದಾ? ನೋಡಿ, ಇನ್ನೊಂದು ಲೆಕ್ಕವನ್ನು ನೋಡೋಣ. ನೋಡಿ, ಬಹಳ ವಿಶೇಷವಾಗಿದೆ. 6ರ ಘಾತಾಂಕ 2 ಇದರ ಘಾತಾಂಕ 0. ಹೌದಾ? ಇಲ್ಲಿ 2 ಇದೆ, ಇಲ್ಲಿ 0 ಇದೆ. ನೋಡಿ ಏನಾಗ್ತಾ ಇದೆ? 6 2 ಗುಣಾಕಾರ 0. ನೋಡಿ ಯಾವುದೇ ಸಂಖ್ಯೆಯನ್ನ 0 ಇಂದ ಗುಣಿಸಿದಾಗ ಏನಾಗ್ತಾ ಇದೆ? 0ನೇ ಬರ್ತಾ ಇದೆ. ಹಾಗಾದ್ರೆ 6ರ ಘಾತ 0. ಹಾಗಾದ್ರೆ ಯಾವಾಗ ಘಾತಾಂಕ 0 ಬರ್ತದೆ ಅವಾಗ ಅದರ ಬೆಲೆ ಏನಾಗ್ತಾ ಇದೆ? 1. ಹಾಗಾದ್ರೆ ಯಾವುದೇ ಸಂಖ್ಯೆಯ ಘಾತ 0 ಆಗಿದ್ರೆ ಉತ್ತರ ಎಷ್ಟಾಗ್ತಾ ಇದೆ? 1. ಹೌದಾ? ಉತ್ತರ ಎಷ್ಟಾಗ್ತಾ ಇದೆ? 1. ಅದೇ ರೀತಿಯಲ್ಲಿ ಇನ್ನೊಂದೆರಡು ಲೆಕ್ಕಗಳನ್ನು ಕೂಡ ನಾವು ಬಿಡಿಸೋಣ. ಇನ್ನೊಂದು ಲೆಕ್ಕವನ್ನ
ಬಿಡಿಸೋಣ ಬನ್ನಿ. ಹೌದಾ, 5 ಘಾತಾಂಕ 2 ಇದರ ಘಾತ -3. ಹೌದಾ, ಹೇಗೆ ಬರ್ತಾ ಇದೆ ನೋಡಿ. 5 2 ಗುಣಾಕಾರ -3, 2 ಗುಣಾಕಾರ -3. ಇಲ್ಲಿ ಏನಾಗ್ತಾ ಇದೆ, ಮೊದಲು ಪ್ಲಸ್ ಚಿಹ್ನೆಗಳ ಅಂದ್ರೆ ಚಿಹ್ನೆಗಳನ್ನು ಗುಣಿಸಬೇಕು. ಇಲ್ಲಿ ಏನೂ ಇಲ್ಲ ಅಂದ್ರೆ ಪ್ಲಸ್ ಇದೆ, ಪ್ಲಸ್ ಇಂಟು ಮೈನಸ್, ಪ್ಲಸ್ ಇಂಟು ಮೈನಸ್ ಏನಾಗ್ತಾ ಇದೆ, ಮೈನಸ್ ಆಗ್ತಾ ಇದೆ. 2 3 6. ಹಾಗಾದ್ರೆ ಇತರ ಉತ್ತರ ಏನು ಬಂತು, 5 5ರ ಘಾತಾಂಕ -6 ಬಂತು. ಹೌದಾ, ಇದನ್ನ ಪ್ಲಸ್ ಮಾಡ್ಬೇಕಂದ್ರೆ ಇದನ್ನ ಏನ್ ಮಾಡ್ಕೋಬೇಕು, ಕೆಳಗೆ ಬರ್ಕೋಬೇಕು. 1 ಘಾತಾಂಕ 5 5ರ ಘಾತ 6. ಹಾಗಾದ್ರೆ ಈ ಮೈನಸ್ ಇದ್ದಂತದ್ದು ಪ್ಲಸ್ ಆಗ್ಬೇಕಂದ್ರೆ ಘಾತಾಂಕದಲ್ಲಿ ಅದನ್ನ ಕೆಳಗೆ ಬರ್ಕೋಬೇಕು. ಹೌದಾ, ನೋಡಿ ನಾವು ಹಿಂದಿನ ವಿಡಿಯೋಗಳಲ್ಲಿ ಘಾತಾಂಕ 1 ಮತ್ತು ಘಾತಾಂಕ 2ರ ಒಂದು ನಿಯಮದ ಮೇಲೆ ಲೆಕ್ಕಗಳನ್ನ ಬಿಡಿಸಿದ್ದೇವೆ. ಈ ಒಂದು ವಿಡಿಯೋದಲ್ಲಿ ಘಾತಾಂಕಗಳ 3ನೇ ನಿಯಮದ ಮೇಲೆ ಇಷ್ಟು ಲೆಕ್ಕಗಳನ್ನ ಬಿಡಿಸಿದ್ದೇವೆ. ಹೌದಾ, ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೀಗೆ ನಮ್ಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಥ್ಯಾಂಕ್ ಯು.